ಸೊ ಸಪ್ ಗಾಯ್ಸ್ ಸೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಎದ್ದಿದ ತಕ್ಷಣ ಒಂದು ಕ್ಲೈಂಟ್ದು ಮೆಸೇಜ್ ಬಂದಿತ್ತು, ಅವ್ರದ್ದೊಂದು ವೀಡಿಯೋ ಇತ್ತಂತೆ, ಅದನ್ನು ಎಡಿಟ್ ಮಾಡಿಕೊಡ್ಬೇಕು. ಬೇಸಿಕ್ಲಿ ಒಂದು ರೀಲು. ಸೊ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆಲ್ಮೋಸ್ಟ್ 11 ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಟೀ ಬ್ರೇಕ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಹಲೋ ಗಾಯ್ಸ್, ಫೈನಲಿ ಎಡಿಟಿಂಗ್ ಸೆಟಪ್ ಹತ್ರ ಬಂದಿದ್ದೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಒಂದು ದಿವಸದಲ್ಲಿ 70% ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು, ಯಾಕಂದರೆ ಜಾಸ್ತಿ ನನ್ನ ವರ್ಕ್ಸ್ ಇಲ್ಲ. ಸೊ ಆದಷ್ಟು ಬೇಗ ಎಡಿಟಿಂಗ್ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಎಡಿಟ್. ಹೇ ಗಾಯ್ಸ್, ಸೊ ಫೈನಲಿ ಎಡಿಟಿಂಗ್ ಮುಗೀತು. ಕ್ಲೈಂಟ್ಸಿಗೂ ಕೂಡ ಸ್ಯಾಟಿಸ್ಫೈ ಆಯಿತು. ಟೈಮ್ ಬಂದು ಆಲ್ಮೋಸ್ಟ್ 2:48 ಆಗ್ತಾಯಿದೆ. ಸೊ ಲೈಟಾಗಿ ಲಂಚ್ ಮಾಡಿಬಿಟ್ಟು ನನ್ನೊಂದು ರೀಲ್ ಇತ್ತು, ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಬೇಕು. ಸೊ ಲೆಟ್ಸ್ ಗೋ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ. ಲೆಟ್ಸ್ ಗೋ. ಹಲೋ ಗಾಯ್ಸ್, ಸೊ ಊಟ ಆಯಿತು. ಇವಾಗ ಜಸ್ಟ್ ಡ್ರ್ಯಾಗನ್ ಮೂವಿ ಹಾಕಿದ್ರು ನೆಟ್ಫ್ಲಿಕ್ಸಲ್ಲಿ. ಅದು ಒಂದು ಅರ್ಧ ವಾಚ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದೆ. ಇವಾಗ ನಂದು ನೀವು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಫಸ್ಟ್ ಹೋಗಿ ಫಾಲೋ ಮಾಡಿ. ನಾನೊಂದು ಸ್ಟೋರಿ ಹಾಕಿದ್ದೆ, ಲೈಕ್ ನೆಕ್ಸ್ಟ್ ಏನು ಎಡಿಟ್ ಮಾಡ್ಬೋದು, ಏನನ್ನ ನಿಮಗೆ ರೆಕಮೆಂಡೇಷನ್ಸ್ ಇದೆಯಾ ಅದನ್ನು ರೆಕಮೆಂಡ್ ಮಾಡಿ ಅಂತ. ಸೊ ನನಗೆ ತುಂಬ ರೆಸ್ಪಾನ್ಸ್ ಬಂತು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ಯಾರೋ ಒಬ್ಬರು ಮೌಸ್ದು ಎಡಿಟ್ ಮಾಡಿ ಬ್ರೋ ಅಂತ ಕಮೆಂಟ್ ಹಾಕಿದರು. ಏನಕ್ಕೆ ಮೌಸ್ದು ಎಡಿಟ್ ಮಾಡಿ ಬ್ರೋ ಅಂತ ಕಮೆಂಟ್ ಹಾಕಿರೋದು ಅಷ್ಟು ಇಷ್ಟ ಅಂದರೆ, ನಾನು ರೀಸೆಂಟಾಗಿ ಒಂದು ಮೌಸ್ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯ್ತು ಆ ಮೌಸು. ಸೊ ಅದಕ್ಕೆ ಫಸ್ಟ್ ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರದ್ದು ಇವಾಗ ಶೂಟ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಶೂಟ್. ಸೊ ನೀವು ನೋಡ್ತಾ ಇರ್ಬೋದು, ಇದೇ ನನ್ನ ಮೌಸು. ರೀಸೆಂಟಾಗಿ ತೊಗೊಂಡೆ. RGB ಲೈಟ್ಸ್ ಎಲ್ಲ ಇದೆ. ನನಗೆ ತುಂಬ ಇಷ್ಟ ಆಯ್ತು ಈ ಮೌಸು. ಸೊ ಇದ್ರದ್ದೇ ಎಡಿಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಲೆಟ್ಸ್ ಸ್ಟಾರ್ಟ್ ದ ಎಡಿಟ್. ಸೊ ಹಾಯ್ ಗಾಯ್ಸ್, ಫೈನಲಿ ಶೂಟಿಂಗ್ ಮುಗೀತು. ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ಮೋಸ್ಟ್ 5 ಆಗಿದೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಹೇ ಗಾಯ್ಸ್, ಇವಾಗ ಜಸ್ಟು ಎಡಿಟಿಂಗ್ ಮುಗೀತು. ಟೈಮ್ ಆಲ್ಮೋಸ್ಟ್ 9 ಆಗ್ತಾಯಿದೆ. ಇವಾಗ ಊಟ ತಿನ್ನೋಕ್ಕೆ ಹೋಗಬೇಕು. ಸೊ ಯಾರ್ಯಾರು ಗೊತ್ತಿಲ್ಲೋ, ನಾನು ಯೂಟ್ಯೂಬಲ್ಲಿ ಆಫ್ಟರ್ ಎಫೆಕ್ಟ್ಸ್ ಟ್ಯುಟೋರಿಯಲ್ ಕೂಡ ಮಾಡ್ತೀನಿ. ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೇಲಿಸ್ಟ್ನ. ಯಾರ್ಯಾರು ಕಲಿಯೋ ಆಸಕ್ತಿ ಇದೆಯೋ ಅವ್ರು ಹೋಗಿ ನೋಡ್ಬೋದು. ಆ್ಯಂಡ್ ಇವಾಗ ಅದನ್ನು ರೆಕಾರ್ಡ್ ಕೂಡ ಮಾಡಬೇಕು. ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇನ್ನು ಈ ವ್ಲಾಗ್ದು ಎಡಿಟ್ ಮಾಡಬೇಕು. ಸೊ ಇವತ್ತಿನ ತುಂಬ ಕೆಲಸ ಇದೆ. ಲೆಟ್ಸ್ ಗೋ. ಹಲೋ ಗಾಯ್ಸ್, ಫೈನಲಿ ಎಡಿಟಿಂಗ್ ಮುಗೀತು. ಟೈಮ್ ನೀವು ನೋಡ್ಬೋದು ಆಲ್ಮೋಸ್ಟ್ 1:12 ಆಗಿದೆ. ಯೂಶ್ವಲಿ ನಾನು 12 ಮಲ್ಕೋತೀನಿ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಎಡಿಟಿಂಗ್ ಇತ್ತು, ಅದಕ್ಕೆ ಆಲ್ಮೋಸ್ಟ್ 1:12 ಆಗಿದೆ. ಸೊ ಇವಾಗ ಮಲ್ಕೋಬೇಕು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗನ್ನ ಆಫ್ಟರ್ ಎಫೆಕ್ಟ್ಸ್ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲೋಗಿ ನೋಡಿ ಕಲಿಬೋದು. ಓಕೆ, ಗುಡ್ ನೈಟ್, ಬಾಯ್.